ನಮಸ್ಕಾರ ಎಲ್ರಿಗೂ. ಈ ವಿಡಿಯೋದಲ್ಲಿ ನಾನು ನಮಗೆ ಇಲ್ಲಿವರೆಗಿನ ಅಪ್ಡೇಟ್ ಹೇಳಕ್ಕೆ ಹೋಗ್ತಾ ಇದ್ದೇನೆ. ಮೊದಲನೇದು ಕಾಮೆಂಟ್ಗೆ ಬಗ್ಗೆ ಹೇಳ್ತೀನಿ. ನಿನ್ನೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದಿದೆ, ಮಾರ್ಕ್ ಕಟ್ ಆಫ್ ಸಹ ಬಂದಿದೆ. ಓಕೆ, ಅದರ ಲಿಂಕ್ ಬೇಕಾದರೆ ನಿಮಗೆ ಗ್ರೂಪಲ್ಲಿ ಹಾಕಿರ್ತೇನೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಅಥವಾ ನಿಮಗೆ ಒಂದು ಸಿಸ್ಟಮೆಟಿಕ್ ಆರ್ಡರ್ನಲ್ಲಿ ಒಂದು ವೇಳೆ ನಿಮಗೆ ರ್ಯಾಂಕಿಂಗ್ ಒಂದು ವೇಳೆ ಬೇಕಾಗಿತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಅದರ ಒಂದು ಲಿಂಕ್ ನಾನು ನಿಮಗೆ ಗ್ರೂಪಲ್ಲಿ ಹಾಕಿರ್ತೀನಿ. ಗ್ರೂಪ್ನ ಲಿಂಕ್ ಕಮೆಂಟ್ ಸೆಕ್ಷನ್ ಇರುವಂಥದ್ದು, ಇಲ್ಲಾಂದರೆ ವಿಡಿಯೋ ಮುಖಾಂತರ ತಿಳಿಸಿರ್ತೇನೆ. ಮ್ಯಾಕ್ಸಿಮಮ್ PDF ಅಂತ ಪ್ರೊವೈಡ್ ಮಾಡ್ತೀನಿ, ವರಿಬೇಡ. ಓಕೆ, 11ನೇ ತಾರೀಕುವರೆಗೂ ಸಮಯಾವಕಾಶವಿದೆ, 9 to 11. ನೀವೇನಾದರೂ ಎಡಿಟ್ ಬೇಕಾದರೆ ಮಾಡ್ಕೊಳ್ಬೋದು. ಅಂದರೆ ಆ ಒಂದು ಕಟ್ ಆಫ್ PDF ನೋಡ್ಕೊಳ್ಳಿ, ಸಿಸ್ಟಮೆಟಿಕ್ ಇರುತ್ತೆ. ಅದೇ ರೀತಿ ಇಂಜಿನಿಯರಿಂಗ್ ಸಹ ಬಿಡಲು ಪ್ರಯತ್ನ ಮಾಡ್ತೇನೆ ನಮ್ಮ ಫ್ಯೂಚರ್ನಲ್ಲಿ. ಸೊ ಅದನ್ನು ನೋಡಿ ಈಸಿಲಿ ನೀವು ಅನಲೈಸ್ ಮಾಡ್ಬೋದು, ಯಾವೆಲ್ಲ ಕಾಲೇಜಸ್ ನಿಮಗೆ ಪ್ರೊಬಾಬ್ಲಿ ಸಿಗುವಂಥದ್ದು ಅಂತ. ಓಕೆ, ಫೈನ್. ಸೊ ಆಮೇಲೆ MCC ಮತ್ತು KE ಕೌನ್ಸಿಲಿಂಗ್ ಬಗ್ಗೆ ಹೇಳಬೇಕು ಅಂತಂದರೆ, ಎಲ್ಲಿವರೆಗೂ ಸುಪ್ರೀಂ ಕೋರ್ಟ್ನಿಂದ ಫೈನಲ್ ಡಿಸಿಷನ್ ಬರೋದಿಲ್ಲವೋ ಅಲ್ಲಿವರೆಗೂ NMCಯಿಂದ ಸ್ಕೆಡ್ಯೂಲ್ ಬರೋಲ್ಲ. ಸ್ಕೆಡ್ಯೂಲ್ ಬಂದಾಗಲೇ MCC ಆಗಿರ್ಬೋದು, KE ಆಗಲಿ ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆ ಕಂಟಿನ್ಯೂ ಮಾಡುತ್ತೆ. KE ಬಗ್ಗೆ ಹೇಳಬೇಕು ಅಂದರೆ ನೋಡಿ, MCC ಕಡೆ ಮೊದಲನೇ ರೌಂಡ್ ನಡೆದಾಗ ಪ್ರಾಬಬ್ಲಿ ನಮ್ಮ ಕಡೆ ಏನಪ್ಪ ಅಂದರೆ ಈ ಒಂದು ರಿಜಿಸ್ಟ್ರೇಷನ್ ಪ್ರಕ್ರಿಯೆ ಆಗಿರ್ಬೋದು, ಮಾರ್ಕ್ಸ್ ಎಂಟ್ರಿ ಆಗಿರ್ಬೋದು ನಡೆಯುತ್ತೆ. ಅಥವಾ ನಮ್ಮ ಹತ್ರ ಕರ್ನಾಟಕ CT ಮೊದಲನೇ ರೌಂಡ್ ನಡಿಬೋದು ಅನ್ಕೋತೀನಿ. ಸೊ ಮ್ಯಾಕ್ಸಿಮಮ್ ಆಗಿ ಏನಪ್ಪ ಅಂದರೆ KCT ಮತ್ತು ಆಮೇಲೆ ನೀಟ್ ಒಟ್ಟಾಗಿ ನಡೆಸಲು ಸ್ವಲ್ಪ ಕಷ್ಟ ಆಗುವಂಥದ್ದು, ಹಾಗಾಗಿ ಸಪ್ರೇಟ್ ನಡೆಸ್ತಾರಂತ ನನ್ನ ಅನಿಸಿಕೆ. ಬಟ್ ಎನಿವಿ ನಾನು ನಮಗೆ ಡೀಟೇಲಾಗಿ ನಮಗೆಲ್ಲ ಇನ್ಫಾರ್ಮೇಷನ್ ಸ್ಟೆಪ್ ವೈಸ್ ಹೇಳ್ತೀನಿ, ಅದು ಬೆಟರ್ ಅಂತ ಹೇಳ್ಕೊತೀನಿ. ಯಾಕಂದರೆ ಎಲ್ಲ ಒಂದೇ ವಿಡಿಯೋದಲ್ಲಿ ಹೇಳಿದ್ರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಒಟ್ಟಲ್ಲಿ ನೀಟ್ ವಿದ್ಯಾರ್ಥಿಗಳು ವೇಟ್ ಮಾಡಿ ಮಾರ್ಕ್ಸ್ ಎಂಟ್ರಿ ಮಾಡಬೇಕಾಗುತ್ತೆ, ಅದು ಮೊದಲನೇ ಸ್ಟೆಪ್. ಮತ್ತು ಯಾರು ರಿಜಿಸ್ಟ್ರೇಷನ್ ಮಾಡಿಲ್ಲ ಅವ್ರು ರಿಜಿಸ್ಟ್ರೇಷನ್ ಮಾಡ್ಬೋದು, ಅದಕ್ಕಾಗಿ ವೇಟ್ ಮಾಡಿ. ಮತ್ತು ಯಾರು UG ನೆಟ್ಗೆ ಅಪ್ಲೈ ಮಾಡಿಲ್ಲ ಅಂದರೆ KCTಗೆ ಅಪ್ಲೈ ಮಾಡಿರ್ತಾರೆ, ನೀಟಲ್ಲಿ ಮಾರ್ಕ್ ಮಾಡಿರೋದಿಲ್ಲ ಅಥವಾ ನೀವೇನಾದರೂ ಬದಲಾವಣೆ ಮಾಡೋದಕ್ಕಂದ್ರೂ ವೇಟ್ ಮಾಡಿ, ಅದಕ್ಕೆ ಸೈಡ್ ರೇಟಿಂಗ್ ಸಹ ಬಿಡ್ತಾರೆ. ಓಕೆ, ಫೈನಲ್ ಅರ್ಥ ಆಯ್ತು ಅನ್ಕೋತಾ ಇದ್ದೀನಿ. ಸೊ ಸ್ಟೆಪ್ ವೈಸ್ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ, ದಯವಿಟ್ಟು ಅದನ್ನು ಫಾಲೋ ಮಾಡಿ. ಒಂದು ವೇಳೆ ಯಾರಿಗಾದರೂ ಕಸ್ಟಮೈಸ್ ಗೈಡೆನ್ಸ್ ಬೇಕಾಗಿತ್ತು ಅಂದರೆ ಮಾತ್ರ ನನಗೆ ವಾಟ್ಸಪ್ ಮಾಡಿ. ಓಕೆ, ಸೊ ಕಟ್ ಆಫ್ ಆಗಲಿ ಡೀಟೇಲ್ಸ್ ಅಪ್ ಟು ನಿಮಗೆ ಕೌನ್ಸಿಲಿಂಗ್ ಪ್ರಕ್ರಿಯೆವರೆಗೂ ನಾನು ನಮಗೆ ಹೇಳ್ತಾ ಹೋಗ್ತೇನೆ. ಚಾನಲ್ಗೆ ಫಾಲೋ ಮಾಡಿ. ಸೊ ಮತ್ತು ಆಮೇಲೆ ಗ್ರೂಪ್ ಬೇಕಾದರೂ ಜಾಯ್ನ್ ಆಗ್ಬೋದು, ಲಿಂಕ್ ಕಮೆಂಟ್ ಸೆಕ್ಷನ್ ಅವೈಲೇಬಲ್ ಇರುತ್ತೆ. ಫೈನ್, ಮತ್ತು ಸಿಗೋಣ ಮುಂದೆ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.